ನಾವು ಅಲ್ಲಿ ಬಳ್ಳಾರಿಯಲ್ಲಿ ಡಾಕ್ಟರ್ ಕೆಲಸ ಮಾಡಿದಾಗ 6 ಸೈಕಲ್ ಕೊಟ್ಟಿದ್ದಾರೆ. ಅದು ಪ್ಲಸ್ ಇದು ಎರಡು ಕೆಲಸ ಮಾಡಿದಾವೆ. ತುಂಬಾ ಬೆಟರ್ಮೆಂಟ್. ಇಲ್ಲ ನಾವು ಯಾಕೆ ಬರ್ತಾ ఇద్వి. ఎవరైనా కానీ ఈ మెడిసిన్స్ వాడుకుంటా కీమాలు ఎక్కించుకుంటే మంచిగా ఆరోగ్యంగా ఉండొచ్చు, మనం ఇంట్లో పని చేసుకోవచ్చు, మనకి ఏ డౌట్ ఉండదు, అంతా మంచిగా ఉంటుంది. அதுக்கு பிறகு கீமோ இன்ஜெக்ஷன் பண்ணிட்டு இருக்கோம். இப்போ வந்து எல்லாமே கொஞ்சம் ரெடியூஸ் ஆயிடுச்சு. இங்கே செஸ்ட்ல இருந்தது ரெடியூஸ் ஆயிருக்கு, தலையில இருந்ததும் நிறைய ரெடியூஸ் ஆயிருக்கு. அது டோட்டலாக வந்து நமக்கு ಇಂಪ್ರೂವ್ಮೆಂಟ್ இருக்கு. ಒಂದು 70% ಬೆಟರ್ ಸರ್. ಆಮೇಲೆ ಸರ್ಜರಿ ಆದಮೇಲೆ ಒಂದು ಎಲ್ಲ ಅವ್ರದ್ದು ಇಂಗ್ಲೀಷ್ ಮೆಡಿಸಿನ್ ಎಲ್ಲ ಮುಗಿದ ಮೇಲೆ ಒಂದು 5 days ಬಿಟ್ಕೊಂಡು ಮತ್ತೆ ಇವ್ರದ್ದೇ ಟ್ಯಾಬ್ಲೆಟ್ಸ್ ಕಂಟಿನ್ಯೂ ಮಾಡಿದ್ವಿ. ಈಗ ಚೆನ್ನಾಗಿ ಊಟ ಮಾಡ್ತಾರೆ, ಚೆನ್ನಾಗಿ ಓಡಾಡ್ಕೊಂಡಿದ್ದಾರೆ, ಎಲ್ಲ ಪಾಸಿಟಿವ್ ಆಗಿ ಥಿಂಕ್ ಮಾಡೋ ಥರ ಇದು ಮಾಡಿದರು ಸರ್. ಸರ್ ನಮ್ಮ ತಾಯಿಯವರು ಶೆಟ್ಟಾಳಮ್ಮ ಅಂತ, ಅವರಿಗೆ 80 ವರ್ಷ ವಯಸ್ಸು. ಅವರು ಅದೇ ಹಿಂಗೆ ಪ್ರಾಬ್ಲಮ್ ಆಗಿತ್ತು, ಕ್ಯಾನ್ಸರ್ ಪ್ರಾಬ್ಲಮ್ ಅಂತ ಕನ್ಫರ್ಮ್ ಆಯಿತು. ಹಾಗಾಗಿ ನಾವು ನಿಮ್ಮಲ್ಲಿ ಬಂದ್ವಿ, ಟ್ರೀಟ್ಮೆಂಟ್ ತೊಗೊಂಡಿದ್ವಿ ಸರ್. ಆದರೆ ಒಂದು 3 months ಬ್ಯಾಕ್ ಸರ್ ಟಂಗ್ ಕ್ಯಾನ್ಸರ್ ಅಂತ ಗೊತ್ತಾಯಿತು. ಇಲ್ಲ ಸರ್, ಅವ್ರೇನು ಆ ಥರ ಹ್ಯಾಬಿಟ್ಸ್ ಏನೂ ಇಲ್ಲ. ಆಮೇಲೆ ಫುಡ್ಡಲ್ಲೂ ಅಷ್ಟೇ ಭಾಳ ಕಂಟ್ರೋಲು, ಭಾಳ ಶಿಸ್ತು. ಬಟ್ ಅದು ಹೆಂಗೆ ಬಂತು ಅಂತಲೇ ಗೊತ್ತಾಗ್ತಾ ಇಲ್ಲ ನಮಗೆ. ಬಟ್ ಹೆರಿಡಿಟಿ ಮೇಲೆ ಏನೋ ಬಂದಿರ್ಬೋದು ಅಂತ ನಮ್ಮ ಅನಿಸಿಕೆ. ಅಂದರೆ ಅವರು ನಮ್ಮ ತಾಯಿಯವ್ರ ಫ್ಯಾಮಿಲಿನಲ್ಲಿ ಇತ್ತು. ಅವರ ಒಬ್ಬರ ಸಿಸ್ಟ್ರೇ ಇತ್ತು, ಆಮೇಲೆ ಅವರ ತಮ್ಮಂಗಿತ್ತು. ಹಂಗಾಗಿ 2-3 ಇರೋದ್ರಿಂದ ಇವ್ರಿಗೂ ಬಂದಿರ್ಬೋದು ಅಂತ ನಾವು ಅಂದ್ಕೊಂಡಿದ್ವಿ. ಇಲ್ಲಿಗೆ ಬರೋಕ್ಕೆ ಮುಂಚೆ ಏನೂ ಟ್ರೀಟ್ಮೆಂಟ್ ಕೊಟ್ಟಿರಲಿಲ್ಲ ಸರ್. ನಾವು ಬರೀ ಟೆಸ್ಟ್ ಮಾಡಿಸಿದ್ವಿ ಅಷ್ಟೇ. ಟೆಸ್ಟ್ ಮಾಡಿಸ್ಬಿಟ್ಟು ಬಯಾಪ್ಸಿ ಎಲ್ಲ ಮಾಡಿಸಿದ್ವಿ, ಮತ್ತೆ ಇಲ್ಲಿಗೆ ಬಂದ್ವಿ. ಇವರು ನಮಗೆ ಸಜೆಸ್ಟ್ ಮಾಡಿರು, ಇದು ಸರ್ಜರಿ ಆಗಬೇಕು ಈ ಪಾಯಿಂಟು ಅಂತ ಹೇಳ್ಬಿಟ್ಟು ಸಜೆಷನ್ ಮಾಡಿರು. ನಾವು ಅದನ್ನು ಹಾಸ್ಪಿಟ್ಲಲ್ಲಿ ಸರ್ಜರಿ ಮಾಡಿಸ್ಕೊಂಡು ಮತ್ತೆ ಇವ್ರ ಹತ್ರ ಟ್ರೀಟ್ಮೆಂಟ್ ತೊಗೊಳ್ಲಿಕ್ಕೆ ಬಂದಿದ್ದೀವಿ ಸರ್. ಫಸ್ಟ್ ಸ್ಟಾರ್ಟಿಂಗು ಭಾಳ ಕಂಡೀಷನ್ ಕ್ರಿಟಿಕಲ್ ಆಗಿತ್ತು ಸರ್. ಈಗ ಸರ್ಜರಿ ಆಗೈತೆ ಮತ್ತು ಇವ್ರು ಮೆಡಿಷನ್ ತೊಗೊಂಡಿದ್ದೀವಿ, ಹಂಗಾಗಿ ಬೆಟರ್. ಒಂದು 70% ಬೆಟರ್ ಸರ್. ಒಂದು 15 days ಯೂಸ್ ಮಾಡಿವಿ ಸರ್. ಆಮೇಲೆ ಸರ್ಜರಿ ಆದಮೇಲೆ ಒಂದು ಎಲ್ಲ ಅವ್ರದ್ದು ಇಂಗ್ಲೀಷ್ ಮೆಡಿಸಿನ್ ಎಲ್ಲ ಮುಗಿದ ಮೇಲೆ ಒಂದು 5 days ಬಿಟ್ಕೊಂಡು ಮತ್ತೆ ಇವ್ರದ್ದೇ ಟ್ಯಾಬ್ಲೆಟ್ಸ್ ಕಂಟಿನ್ಯೂ ಮಾಡಿದ್ವಿ ಸರ್. ಈಗ ಚೆನ್ನಾಗಿ ಊಟ ಮಾಡ್ತಾರೆ, ಚೆನ್ನಾಗಿ ಓಡಾಡ್ಕೊಂಡಿದ್ದಾರೆ, ಅವ್ರ ಕೆಲಸಗಳೆಲ್ಲ ಅವರೇ ಮಾಡ್ಕೊತಾರೆ. ಹಂಗಾಗಿ ಪರವಾಗಿಲ್ಲ ಸರ್. ಇಲ್ಲೇ ಫಸ್ಟು, ಇದೇ ಹಾಸ್ಪಿಟ್ಲೇ ಫಸ್ಟ್. ಎಲ್ಲ ಪಾಸಿಟಿವ್ ಆಗಿ ಥಿಂಕ್ ಮಾಡೋ ಥರ ಇದು ಮಾಡಿದರು ಸರ್. ನಾವು ಅದೇ ಥರ ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ವಿ ಮತ್ತು ಧೈರ್ಯವಾಗಿದ್ವಿ. ಹಂಗಾಗಿ ನಮಗೆ ಒಳ್ಳೆಯದಾಗಿದೆ. ಇಲ್ಲ ನಮಗೆ ಅದೇನು ಇದು ಏನು ಅಂಥ ರಿಸ್ಕು ಅನ್ನಿಸ್ಲಿಲ್ಲ ಸರ್. ಸಾಧಾರಣವಾಗಿ ತೊಗೊಂಡ್ವಿ, ಸಾಧಾರಣವಾಗಿ ಇದಾದ್ವಿ. ಸೊ ಅದರಿಂದ ಬೆಟರ್ ಆಯಿತು. ಅನುಭವನ ನಾವು ನಿಮ್ಮಲ್ಲಿ ಹಂಚ್ಕೊಂಡ್ವಿ ಅಷ್ಟೇ ಸರ್.